ಹೇ ಇಲ್ಲಿ ಕೇಳಿ, ಹೊಸ ಕಾರ್ ತಗೊಳ್ತಿರ್ಬೇಕನ್ನೋರಿಗೆ ಒಂದು ಗುಡ್ ನ್ಯೂಸ್ ಇದೆ. GST ರೇಟ್ ಕಡಿಮೆ ಆಗಿದೆ ಈಗ. ಸ್ಮಾಲ್ ಕಾರ್ ಅಂದ್ರೆ ಇಂಜಿನ್ ಕೆಪಾಸಿಟಿ ಲೆಸ್ ದೆನ್ 1500cc ಇರುವಂತ ಕಾರ್ಗಳು ಮುಂಚೆ 28% GST ರೇಟ್ ಇತ್ತು, ಆದ್ರೆ ಇವಾಗ 18% GST ಆಗಿದೆ. ಇಂದಿನ ವಿಡಿಯೋಗಳಲ್ಲಿ GST ಅಂದ್ರೆ ಏನು, GST ರಿಜಿಸ್ಟ್ರೇಷನ್ ತಗೊಳ್ಳೋದು ಹೆಂಗ, ಅದು ಯಾವ ಒಂದು ಕ್ಷೇತ್ರಕ್ಕೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, ಈ ಒಂದು ವಿಷಯದ ಬಗ್ಗೆ ನಾವು ಡಿಟೇಲ್ ಆಗಿ ಕಲ್ತಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ GST ಒಂದು ಪಾರ್ಟ್ ITC ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಇದು ಯಾವ ಯಾವ ಹಂತಗಳಲ್ಲಿ ನಮ್ಗೆ ಇಫೆಕ್ಟ್ ಆಗುತ್ತೆ, ITC ತಗೊಳ್ಳೋದ್ರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಥವಾ ರಾಂಗ್ ಕ್ಲೇಮ್ ಮಾಡೋದ್ರಿಂದ ಯಾವ ರೀತಿ ತೊಂದರೆ ಆಗುತ್ತೆ, ಈ ಒಂದು ವಿಷಯದ ಬಗ್ಗೆ ಇವತ್ತು ಒಂದು ಡಿಟೇಲ್ ಚರ್ಚೆ ಮಾಡೋಣ ಅಂತ. ಟ್ಯಾಕ್ಸ್ ಕ್ರಾಪ್ ಸರ್ವಿಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೌ ಟು ಅವಾಯ್ಡ್ GST ಪೇಮೆಂಟ್. ಇದು ಅವಾಯ್ಡ್ ಅನ್ನಂಗಿಲ್ಲ, ಅಂದ್ರೆ GST ಲೈಬಿಲಿಟಿನ ಕಡಿಮೆ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಾವು ಪರ್ಚೇಸ್ ಮಾಡ್ತೇವಲ್ಲ, ಅದರದ ಇನ್ಪುಟ್ ಟ್ಯಾಕ್ಸ್ ನಮಗೆ ಸಿಗುತ್ತೆ. ಸೊ ಈ ಒಂದು ಇನ್ಪುಟ್ ಟ್ಯಾಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಒಂದು ಔಟ್ಪುಟ್ ಲೈಬಿಲಿಟಿಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಪ್ಪ ನಾವು ಕ್ಯಾಪಿಟಲ್ ಗುಡ್ಸ್ ಏನೋ ಪರ್ಚೇಸ್ ಮಾಡ್ತೀವಿ, ಕಂಪ್ಯೂಟರ್ ಪರ್ಚೇಸ್ ಮಾಡ್ತೀವಿ, ಮಷಿನರಿ ಪರ್ಚೇಸ್ ಮಾಡ್ತೀವಿ, ಫರ್ನಿಚರ್ ಪರ್ಚೇಸ್ ಮಾಡ್ತೀವಿ, ಈ ಒಂದು ವಿಷಯದಾಗ ಈ ಒಂದು ಐಟಮಿಗೆ ಏನ್ ಟ್ಯಾಕ್ಸ್ ಬರುತ್ತೆ, ಈ ಟ್ಯಾಕ್ಸ್ ಅನ್ನ ನಾವು ಔಟ್ಪುಟ್ ಲೈಬಿಲಿಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಟ್ಯಾಕ್ಸ್ ಲೈಬಿಲಿಟಿಯನ್ನ ಅಂದ್ರೆ ಟ್ಯಾಕ್ಸ್ ಅನ್ನ GST ಅನ್ನ ಕಡಿಮೆ ಮಾಡ್ಕೋಬಹುದು. ನಾನೀಗ ಪರ್ಚೇಸ್ ಮಾಡಿದ ಎಲ್ಲಾ ವಸ್ತುಗಳಿಗೂ GST ವಾಪಸ್ ಸಿಗುತ್ತಾ ನಂಗೆ? ಎಸ್, ಡೆಫಿನೆಟ್ಲಿ ನೀವು ಜಮಾ ತಗೋಬಹುದು. ನೀವು ಬಿಸ್ನೆಸ್ ಸಂಬಂಧಪಟ್ಟಂಗೆ ಯಾವುದೇ ಪರ್ಚೇಸ್ ಮಾಡ್ತಿರಲ್ಲ ಅದೆಲ್ಲ ಕ್ರೆಡಿಟ್ ಅನ್ನು ತಗೋಬಹುದು. ಈ ತಿಂಗಳ GST ಪೇಮೆಂಟ್ ತುಂಬೋದು ಬಾಳ್ ಬಂದೈತಿ. ಪರ್ಚೇಸ್ ಬಿಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು GST ಟ್ಯಾಕ್ಸ್ ತುಂಬೋದನ್ನ ಕಡಿಮೆ ಮಾಡ್ಕೊಂತೀನಿ. ಪರ್ಚೇಸ್ ಬಿಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ITC ನ ತಗೊಳಕ್ ಬರಲ್ಲ. ಯಾಕಂದ್ರೆ ಪರ್ಚೇಸ್ ಬಿಲ್ ತಗೊಂಡ್ರಿ ಅಂತ ಹೇಳಿದ್ರೆ ಅದು ನಿಮ್ಮ 2B ಒಳಗೆ ಅಪ್ಲೋಡ್ ಆಗಿರ್ಬೇಕಾಗತ್ತೆ, ಅಥವಾ ಡೆಬಿಟ್ ನೋಟು ಕ್ರೆಡಿಟ್ ನೋಟು ನಿಮ್ಮ ಹತ್ರ ಇರ್ಬೇಕಾಗತ್ತೆ. ನಿಮ್ ಪೋರ್ಟಲ್ನಾಗ ಯಾವ ಬಿಲ್ ಬರ್ತಾವಲ್ಲ ಆ ಬಿಲ್ ಅನ್ನ ಅಷ್ಟೇ ನೀವು ITC ಕ್ರೆಡಿಟ್ ತೊಗೊಳಕ್ ಬರ್ತೈತಿ. ನೀವು ಮ್ಯಾನ್ಯುವಲಿ ಹಾಕೊಂಡಿದ್ ಬಿಲ್ ಕ್ರೆಡಿಟ್ ತೊಗೊಳಕ್ ಬರಂಗಿಲ್ಲ. ಇನ್ ಕೇಸ್ ಹಂಗೆ ತಗೊಂಡ್ರೆ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಇಶ್ಯೂ ಮಾಡಿ ನಿಮಗೆ ಒಂದು ಎಂಕ್ವೈರಿ ಮಾಡ್ತಾರೆ, ಮತ್ತೆ ಅದರಲ್ಲಿ ದಂಡ ಮತ್ತು ಇಂಟ್ರೆಸ್ಟ್ ಅನ್ನು ಹಾಕಿ ನಿಮ್ಮ ಟ್ಯಾಕ್ಸ್ ಅನ್ನು ತುಂಬಿಸ್ಕೊಂತಾರೆ. ನಾವು ಪಾರ್ಟಿ ಕಡೆ ಪರ್ಚೇಸ್ ಮಾಡಿದ್ದೆ ರೀ, ಅವರು ಬಿಸ್ನೆಸ್ ಕ್ಲೋಸ್ ಮಾಡ್ಯಾರ, GST ಪೇಮೆಂಟ್ ಮಾಡಿಲ್ಲ. ಅದರಿಂದ ನನಗೇನ್ ಪ್ರಾಬ್ಲಮ್ ಆಗುತ್ತೆ? ಸಪ್ಲೈಯರ್ ಬಿಸ್ನೆಸ್ ಬಂದ್ ಮಾಡಿದ್ರೆ ಏನು ಇಶ್ಯೂ ಆಗಲ್ಲ. GST ಫೈಲ್ ಮಾಡಿಲ್ಲ ಅಂದ್ರೆ ಅವಾಗ ಅದ್ರ ಮೇಲೆ ITC ತಗೊಂಡಿರ್ತಲ್ಲ ಅದನ್ನ ರಿವರ್ಸ್ ಮಾಡ್ಬೇಕಾಗತ್ತೆ. ನಾ ಈಗ 15 ಲಕ್ಷ ರೂಪಾಯಿ ಕೊಟ್ಟು ಒಂದು ಕಾರ್ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿ, ಅದಕ್ಕೆ GST 2,70,000 ರೂಪಾಯಿ ಹೊಂಟತಿ. ನಂಗೆ ಭಾಳ ಬೇಜಾರಾಗತೈತಿ. ಅದಕ್ಕೆ ನಾ ಏನ್ ಅನ್ಕೊಂಡೆ ಅಂದ್ರೆ ನಾನು GST ನಂಬರ್ ಕೊಟ್ಟು ನಾನು ನನ್ನ ಬಿಸ್ನೆಸ್ ಗೆ ಕ್ಲೇಮ್ ಮಾಡ್ಕೊಂತೇನೆ. ಅದನ್ನ ಅವಶ್ಯವಾಗಿ ತಗೋಬಹುದು. ಆದ್ರೆ ನೀವು ಬಿಸ್ನೆಸ್ ಗೆ ಯೂಸ್ ಮಾಡ್ತೀನಿ ಅಂತ ಹೇಳಿ ಪ್ರೂವ್ ಮಾಡ್ಬೇಕಾಗತ್ತೆ. ಆ ಗಾಡಿನ ಕಮರ್ಷಿಯಲ್ ಪರ್ಪಸ್ ತಗೋಬೇಕಾಗತ್ತೆ, ಯೆಲ್ಲೋ ಬೋರ್ಡ್ ಇರ್ಬೇಕಾಗತ್ತೆ, ಮತ್ತೆ ಅದರಿಂದ ನೀವು ಫರ್ದರೆನ್ಸ್ ಆಫ್ ಬಿಸ್ನೆಸ್ ಮಾಡಿರಿ ಅನ್ನೋದು ಪ್ರೂವ್ ಮಾಡ್ಬೇಕಾಗತ್ತೆ. ಅವಾಗ ಅಷ್ಟೇ ನೀವು ಕಾರ್ ಮೇಲೆ ITC ನ ಕ್ಲೇಮ್ ಮಾಡ್ಕೋಬಹುದು. ವೈಟ್ ಬೋರ್ಡ್ ಇತ್ತು, ನೀವು ಪರ್ಸನಲ್ ಯೂಸ್ ಮಾಡಿದ್ರಂದ್ರೆ ಅದನ್ನ ITC ನ ತಗೊಳಕ್ ಬರಲ್ಲ. ನೀವು ಇನ್ ಕೇಸ್ ತಗೊಂಡ್ರು ನಿಮ್ಗೆ ರಿವರ್ಸ್ ಮಾಡಿ ವಿತ್ ಇಂಟ್ರೆಸ್ಟ್ ಪೆನಾಲ್ಟಿ ಆಡ್ ಮಾಡಿ ಡಿಪಾರ್ಟ್ಮೆಂಟ್ ನವರು ರಿವರ್ಸ್ ಮಾಡಿಸ್ತಾರೆ. ಅದಕ್ಕೋಸ್ಕರ ಕಾರ್ಗೆ ಕೊಟ್ಟಂತ ITC ನ ತಗೊಳ್ಬಾರ್ದು. ನನ್ನ ಆಫೀಸಿಗೆ ಕ್ಲೈಂಟ್ಸ್ ಬಂದಾರ, ಅವ್ರನ್ನ ಕರ್ಕೊಂಡು ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿ ಬಿಲ್ ಪೇಮೆಂಟ್ ಮಾಡುವಾಗ ಅದ್ರ GST ನ ಕ್ಲೇಮ್ ಮಾಡ್ಕೊಂತೀನಿ. ನೀವು ದೊಡ್ಡ ತಪ್ಪು ಮಾಡ್ತಿದ್ರೆ ಯಾವುದೇ ರೀತಿ ಫುಡ್ ಆಗ್ಲಿ ಅಥವಾ ಬೆವರೇಜಸ್ ಆಗ್ಲಿ ಅದ್ರ ಮೇಲೆ GST ಕ್ರೆಡಿಟ್ ನ ತಗೊಳಕ್ ಬರಲ್ಲ. ಹಾಗೇನ ತಗೊಂಡ್ರೆ ಅದ್ರ ಮೇಲೆ GST ಡಿಪಾರ್ಟ್ಮೆಂಟ್ ITC ರಿವರ್ಸ್ ಮಾಡಿಸ್ತಾರೆ. ನಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು. ಮೊದ್ಲು GST ಇದ್ದಿಲ್ಲ, ಈ GST ತಗೊಂಡಿನಿ. ಹಳೆ ಸ್ಟಾಕ್ ಕೊಟ್ಟಂತ ITC ಈಗ ತಗೋಬಹುದು. ಆದ್ರೆ ಓನ್ಲಿ 1 ಮಂತ್ ಒಳಗೆ ಏನ್ ಮೆಟೀರಿಯಲ್ ಪರ್ಚೇಸ್ ಮಾಡ್ತೀರಿ ಆ ಒಂದು 1 ಮಂತ್ ಮೆಟೀರಿಯಲ್ ಕೊಟ್ಟಂತ ITC ನ ತಗೋಬಹುದು. ಅದಕ್ಕೊಂದು ಫಾರ್ಮ್ ಐತಿ ITC 02 ಅಂತೇಳಿ, ಅದನ್ನ ಫೈಲ್ ಮಾಡಿ ಅದರೊಳಗ ನೀವು ಪರ್ಚೇಸ್ ಮಾಡದಂತ ಮೆಟೀರಿಯಲ್ ಡೀಟೇಲ್ಸ್ ಹಾಕಿ ITC ನ ಕ್ಲೇಮ್ ತಗೋಬಹುದು. ITC ತಗೋಬೇಕಂತಂದ್ರೆ ಏನೇನ್ ಕಂಡೀಷನ್ ಫುಲ್ಫಿಲ್ ಆಗ್ಬೇಕು? ವ್ಯಾಲಿಡ್ ಟ್ಯಾಕ್ಸ್ ಇನ್ವೆಸ್ಟ್ ಇರಬೇಕು, ಮಟೀರಿಯಲ್ ಡಿಸ್ಪ್ಯಾಚ್ ಆಗಿರಬೇಕು, GST ರಿಟರ್ನ್ಸ್ ಫೈಲ್ ಮಾಡಿರಬೇಕು, ವಿತಿನ್ 180 ಡೇಸ್ ಒಳಗ ಸಪ್ಲೈಯರ್ ಪೇಮೆಂಟ್ ಆಗಿರಬೇಕು. GSTR 2B ಅಂದ್ರೆ ಏನು, ಅದು ಯಾಕೆ ಇಂಪಾರ್ಟೆಂಟ್? GSTR 2B ಅಂದ್ರೆ GST ಇದು ಒಂದು ಇಂಪಾರ್ಟೆಂಟ್ ರಿಟರ್ನ್ಸ್. ಅದರೊಳಗೆ ನಾವು ಏನ್ ಪರ್ಚೇಸ್ ಮಾಡ್ತೀವಿ ಆ ಒಂದು ಇನ್ವಾಯ್ಸ್ ಡೀಟೇಲ್ಸ್ ಬಂದಿರುತ್ತೆ. ಇದು ಜನವರಿ 2022 ಇಂದ ಇಂಪ್ಲಿಮೆಂಟೇಷನ್ ಆಗೈತಿ. ಈಗ GSTR 2B ಒಳಗೆ ಬಂದಿದ್ರಷ್ಟೇ ನಾವು ITC ನ ಕ್ಲೇಮ್ ಮಾಡಬೇಕಾಗತ್ತೆ. ಅದರ್ವೈಸ್ ನಾವು ITC ಕ್ಲೇಮ್ ಮಾಡಕ್ ಆಗಲ್ಲ. ಸಪ್ಲೈಯರ್ ವಿದಿನ್ ಟೈಮ್ ಒಳಗ GSTR 1 ಫೈಲ್ ಮಾಡಿದ ಅಂತ ಹೇಳಿದ್ರೆ ಆ ಒಂದು ಡೀಟೇಲ್ಸ್ GSTR 2B ಒಳಗ ರಿಫ್ಲೆಕ್ಟ್ ಆಗುತ್ತೆ. ಅದನ್ನ ನೋಡಿ ನಾವು GST 3B ಒಳಗ ITC ನ ಕ್ಲೇಮ್ ಮಾಡಬಹುದು. ನಾ ಪರ್ಚೇಸ್ ಮಾಡ್ತೀನಿ, ಸಪ್ಲೈಯರ್ ಪೇಮೆಂಟ್ ಮಾಡಂಗಿಲ್ಲ. ಸಪ್ಲೈಯರ್ ಪೇಮೆಂಟ್ 180 ಡೇಸ್ ಒಳಗೆ ಮಾಡ್ಲಿಲ್ಲ ಅಂದ್ರೆ ನೀವೇನಿತ್ತಲ್ಲ ಯಾವ ಪರ್ಚೇಸ್ ಬಿಲ್ ಮೇಲೆ ITC ತಗೊಂಡಿರ್ತಾರಲ್ಲ ಅದನ್ನ ರಿವರ್ಸ್ ಮಾಡ್ಬೇಕಾಗತ್ತೆ. ಮತ್ತೆ ಯಾವಾಗ ಪೇಮೆಂಟ್ ಮಾಡ್ತಿರಲ್ಲ ಫರ್ದರ್ ಆಮೇಲೆ ನೀವು ಮತ್ತೆ ಹೊಳೆ ರೀಕ್ರೆಡಿಟ್ ತಗೋಬೇಕಾಗತ್ತೆ. ನಾನು ನಮ್ಮ ಮನಿಗೆ ಫ್ರಿಡ್ಜ್ ತಗೊಳತೀನಿ, ವಾಷಿಂಗ್ ಮಷಿನ್ ತಗೊಳತೀನಿ, ಪರ್ಸನಲ್ ಯೂಸ್ಗೆ ಗೋಲ್ಡ್ ತಗೊಳತೀನಿ. ಅದಕ್ಕೆ ನಾನು GST ನಂಬರ್ ಕೊಟ್ಟು ಅದನ್ನ ನಾನು ಕ್ಲೇಮ್ ಮಾಡ್ಕೋಬೇಕಂತ ಅನ್ಕೊಂಡೇನೆ. ITC ಕ್ಲೇಮ್ ಮಾಡ್ಕೋಬೇಕಂತ ಹೇಳಿದ್ರೆ ಅದಕ್ಕೊಂದು ಸಪರೇಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಾವೆ. ಅದು ಫುಲ್ಫಿಲ್ ಆದಷ್ಟು ಮಾಡಬೇಕಾಗತ್ತೆ. ಅದ್ರ ಫಸ್ಟ್ ಆಫ್ ಆಲ್ ಬರೋದು ಫರ್ದರೆನ್ಸ್ ಆಫ್ ಬಿಸ್ನೆಸ್ ಅಂತೇಳಿ. ನೀವು ಬಿಸ್ನೆಸ್ ಗೆ ಏನ್ ಯೂಸ್ ಮಾಡ್ತೀರಿ ಮಟೀರಿಯಲ್, ಆ ಮಟೀರಿಯಲ್ ಅಷ್ಟೇ ನೀವು ITC ನ ಕ್ಲೇಮ್ ಮಾಡ್ಕೋಬೇಕಾಗತ್ತೆ. ಅದರ್ವೈಸ್ ನಿಮ್ ಪರ್ಸನಲ್ ಯೂಸ್ಗೆ ತೋಡುವಂತ ಐಟಮ್ ಈಗ ನೀವು ITC ನ ಕ್ಲೇಮ್ ಮಾಡ್ಕೊಳಕ್ ಬರಲ್ಲ. ಈಗ ಬಹಳ ಮಂದಿ ಮಾಡ್ತಾರ, ಬಟ್ ಅದನ್ನೆಲ್ಲ ಡಿಪಾರ್ಟ್ಮೆಂಟ್ ನವರು ಫೈಂಡ್ ಔಟ್ ಮಾಡಿ ರಿವರ್ಸ್ ಮಾಡಿಸ್ತಾರ. ವಿತ್ ಇಂಟ್ರೆಸ್ಟ್ ಮತ್ತೆ ಪೆನಾಲ್ಟಿ ಸೇರಿ ನೀವು ರಿವರ್ಸ್ ಮಾಡ್ಬೇಕಾಗತ್ತೆ. ನನ್ನ ಅಂಗಡಿ ಮಟೀರಿಯಲ್ಸ್ ಸ್ವಲ್ಪ ಕಳೆದು ಹೋಗ್ಯಾವ, ಸ್ವಲ್ಪ ಗಿಫ್ಟ್ ಆಗಿ ಕೊಟ್ಟಿದ್ದೀನಿ. ಇನ್ ಕೆಲವೊಂದಿಷ್ಟ ಅಂಗಡಿ ಒಳಗೆ ಹಂಗ ಡೆಡ್ ಸ್ಟಾಕ್ ಆಗಿ ಉಳಿದೈತಿ,
ಅದ್ರ ITC ಏನಾಗತ್ತೆ? ನಿಮ್ ಮಟೀರಿಯಲ್ ಯಾವ್ದೇ ರೀತಿ ಕಳೆದು ಹೋಗ್ಲಿ ಅಥವಾ ಉಚಿತವಾಗಿ ನೀವು ಯಾರೇ ಕೊಟ್ರು ಅದ್ರ ಮೇಲೆ ಏನ್ ITC ತೊಗೊಂಡಿರ್ತಾರಲ್ಲ ಅದನ್ನ ರಿವರ್ಸ್ ಮಾಡ್ಬೇಕಾಗತ್ತ. ನಾನು ಮಷಿನ್ ಪರ್ಚೇಸ್ ಮಾಡತ್ತೀನಿ, ಅದ್ರ GST ನಾ ಕ್ಲೇಮ್ ಮಾಡ್ಕೊಳತ್. ಕ್ಯಾಪಿಟಲ್ ಗುಡ್ಸ್ ಮೇಲೆ GST ITC ಕ್ರೆಡಿಟ್ ನ ತಗೋಬಹುದು. ಬಟ್ ಟ್ಯಾಕ್ಸಬಲ್ ವ್ಯಾಲ್ಯೂ ಐತಲ್ಲ ನೀವು ಏನ್ ಮಾಡಬೇಕು, ಕ್ಯಾಪಿಟಲ್ ಗುಡ್ಸ್ ಅಂತ ಅಕೌಂಟಿಂಗ್ ಮಾಡ್ಕೋಬೇಕಾಗತ್ತೆ. ನಾ ಏನೆಲ್ಲ ಪರ್ಚೇಸ್ ಮತ್ತೆ ಪೇಮೆಂಟ್ ಮಾಡ್ತೇನಲ್ಲ ಅದ್ರದ್ದೆಲ್ಲಾನು ITC ತಗೋತೀನಿ. ನೀವು ಮಾಡೋ ಪ್ರತಿಯೊಂದು ಪರ್ಚೇಸ್ ಮತ್ತು ಪೇಮೆಂಟ್ ಮೇಲೆ ಏನೇ ITC ಇದೆಯಲ್ಲ ಅದನ್ನೆಲ್ಲಾನು ತಗೊಳಕ್ ಬರಲ್ಲ. ಕೆಲವೊಂದು ಜಿಮ್ ಮೆಂಬರ್ಶಿಪ್ ಆಗಲಿ, ಲೈಫ್ ಇನ್ಶೂರೆನ್ಸ್ ಆಗಲಿ ಅಥವಾ ಪರ್ಸನಲ್ ಯೂಸೇಜ್ ಮಾಡಿರ್ತಾರಲ್ಲ ಅದ್ರ ಮೇಲೆಲ್ಲ ITC ತಗೊಳಕ್ ಬರೋದಿಲ್ಲ. ನಾನು ಪರ್ಚೇಸ್ ಮಾಡಿದ್ದು 1 ಲಕ್ಷದ್ದು, ಸಪ್ಲೈಯರ್ ಬಿಲ್ ಕೊಟ್ಟಿದ್ದು 2 ಲಕ್ಷದ್ದು, ನಾನು ಅದ್ರ ಮೇಲೆ ITC ತಗೊಂತೀನಿ. ಪರ್ಚೇಸ್ ಬಿಲ್ ವೇರಿಯೇಷನ್ ಇದ್ದಾಗ ಕರೆಕ್ಟ್ ನಮ್ಗೆ ಏನು ಮಟೀರಿಯಲ್ ಬಂದಿಲ್ಲ ಅದು ಆ ಬೇಸ್ ಮೇಲೆ ನಾವು ITC ತಗೋಬೇಕು ಮತ್ತು ಸಪ್ಲೈಯರ್ ಹೇಳಿ ಅದನ್ನ ಮಾಡಿಫೈ ಮಾಡಿಸ್ಬೇಕು. ಮಷಿನ್ ಪಾರ್ಟ್ ಬಂದೈತಿ, ಅದನ್ನ ನಾನು ಪಾರ್ಟ್ ಕ್ಲೇಮ್ ಮಾಡ್ಲು, ಫುಲ್ ಲಾಸ್ಟಿಗೆ ಒಂದೇ ಟೈಮ್ ಕ್ಲೇಮ್ ಮಾಡ್ಲು. ಮಷಿನರಿ ಪಾರ್ಟ್ ತರಿಸಿದಾಗ ಪಾರ್ಟ್ ಬಿಲ್ ಬಂತಂದ್ರೆ ಪಾರ್ಟ್ ಕ್ಲೇಮ್ ಮಾಡು. ಡೆಲಿವರಿ ಚಾನಲ್ ಥ್ರೂ ಬಂತಂತ ಹೇಳಿದ್ರೆ ಫೈನಲ್ ಇನ್ವಾಯ್ಸ್ ಬರೋ ಮಟ್ಟ ವೇಟ್ ಮಾಡಿ, ಇನ್ವಾಯ್ಸ್ ಯಾವಾಗ ಬರುತ್ತಲ್ಲ ಅವಾಗ ಕ್ಲೇಮ್ ಮಾಡು. GSTR 2B ಅಂಡ್ GSTR 3B ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಫಸ್ಟ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರುತ್ತೆ, ಇಂಟ್ರೆಸ್ಟ್ ಮತ್ತು ಪೆನಲ್ಟಿ ಕಟ್ಟಬೇಕಾಗತ್ತೆ. ಎಷ್ಟು ಡಿಫರೆನ್ಸ್ ಐತಲ್ಲ ಅಷ್ಟು ಡಿಫರೆನ್ಸ್ ಗೆ ಇಂಟ್ರೆಸ್ಟ್ ಮತ್ತು ಪೆನಲ್ಟಿ ಕಟ್ಟಬೇಕಾಗತ್ತೆ. ಜನವರಿ 2022 ಇಂದ 2B ಕಂಪಲ್ಸರಿ ಆಗಿ ಮ್ಯಾಚ್ ಆಗ್ಬೇಕಾಗತ್ತೆ. ಇನ್ ಕೇಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಮ್ಯಾಚ್ ಮಾಡಿ ಎಷ್ಟು 2B ಒಳಗೆ ಅಪ್ಡೇಟ್ ಆಗೈತಿ ಅಷ್ಟ 3B ಒಳಗೆ ಕ್ಲೇಮ್ ಮಾಡ್ಬೇಕಾಗತ್ತೆ. ಅದು 2B ಒಳಗ ಬಹಳಷ್ಟು ITC ಅಪ್ಡೇಟ್ ಆಗಿರುತ್ತೆ, ಅದ್ರೊಳಗೆ ಇನ್ಎಲಿಜಿಬಲ್ ರಿವರ್ಸ್ ಮಾಡ್ರಿ. ಆಕ್ಚುಲಿ ಬಿಸ್ನೆಸ್ ಗೆ ಯೂಸ್ ಆಗಿದ್ದ ITC ಐತಿ ಅಷ್ಟ ITC ಇಂದ ನೀವು 3B ಒಳಗೆ ಕ್ಲೇಮ್ ಮಾಡ್ಬೇಕಾಗುತ್ತೆ. ಲಾಸ್ಟ್ ಇಯರ್ ಬಿಲ್ಲು ಈ ಫೈನಾನ್ಸಿಯಲ್ ಇಯರ್ ಅಲ್ಲಿ ಕ್ಲೇಮ್ ಮಾಡ್ಕೋಬಹುದಾ? ಲಾಸ್ಟ್ ಫೈನಾನ್ಷಿಯಲ್ ಪರ್ಚೇಸ್ ಬಿಲ್ ನ ಅಕೌಂಟಿಂಗ್ ಇತ್ತ ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಮಾಡ್ಕೊಂಡು ಈ ವರ್ಷ ಫೈನಾನ್ಷಿಯಲ್ ಇಯರ್ ಅಂದ್ರೆ ಅಪ್ ಟು November 30th ಮಟ ನೀವು ಕ್ಲೇಮ್ ಮಾಡಬಹುದು. ಬಿಲ್ ಐತಿ, ಅದ್ರ GST ನ ಕಾಣವಲ್ದು. ಎಲ್ಲಿ ಅಲ್ಲಿ ಮ್ಯಾಗ್ ನೋಡಿದ್ರೆ ಕಾಂಪೋಸಿಷನ್ ಡೀಲರ್ ಬರ್ದಾರ, ಇದ್ರ GST ನ ತಗೋಬಹುದು. ಕಾಂಪೋಸಿಷನ್ ಡೀಲರ್ ಕಡೆ ಪರ್ಚೇಸ್ ಮಾಡಿದ್ರೆ ITC ಬರಲ್ಲ, ಯಾಕಂದ್ರೆ ಅವರು ಚಾರ್ಜು ಮಾಡಂಗಿಲ್ಲ. ಅವರು ಟೋಟಲ್ ಟರ್ನ್ ಓವರ್ ಮೇಲೆ 1% GST ಅಂತ ಹೇಳಿ ತುಂಬ್ತಾರ. ಬಟ್ ನಿಮಗೆ ಯಾವ್ದೇ ರೀತಿ ನಿಮ್ ಕಡೆಯಿಂದ GST ಕಲೆಕ್ಟ್ ಮಾಡಿರಂಗಿಲ್ಲ, ಹಿಂಗಾಗಿ ನೀವು ITC ಕ್ಲೇಮ್ ಮಾಡಕ್ ಬರಲ್ಲ. ನಮ್ ಟ್ಯಾಕ್ಸ್ ಕನ್ಸಲ್ಟೆಂಟ್ RCM ಒಳಗ GST ಪೇಮೆಂಟ್ ಮಾಡ್ರಿ ಅಂತ ಹೇಳತ್ತಾರ. ನಾ ಯಾಕೆ ಮಾಡ್ಬೇಕು? ತುಂಬಲಿಲ್ಲ ಅಂದ್ರೆ ಇಂಟ್ರೆಸ್ಟ್ ಮತ್ತು ಬಡ್ಡಿ ಕಟ್ಟಬೇಕಾಗತ್ತೆ. ಅದಕ್ಕೆ ರೆಡಿ ಇದ್ರಿ ನೀವು? ಬೇಡ ಅಂತ ಹೇಳಿದ್ರೆ RCM ನಾಗ ಪೇಮೆಂಟ್ ಮಾಡ್ರಿ. RCM ಅನ್ನೋದು GST ಒಳಗ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಹೇಳಿ ಒಂದು ಸಿಸ್ಟಮ್. ಅದು ಈಗ ನಾವು ಸೇಲ್ ಮಾಡಿದಾಗ ಕಲೆಕ್ಟ್ ಮಾಡಿ ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀವಿ, ಇದಕ್ಕೆ FCM ಅಂತ ಹೇಳ್ತೀವಿ, ಫಾರ್ವರ್ಡ್ ಚಾರ್ಜ್ ಮೆಕ್ಯಾನಿಸಮ್. ಹಂಗ ಪರ್ಚೇಸ್ ಮಾಡಿದಾಗ ನಾವು ಅದಕ್ಕೆ ಟ್ಯಾಕ್ಸ್ ತುಂಬಬೇಕು, ಇದಕ್ಕೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತಾರ. ಅದಕ್ಕೆ ಒಂದು ಸಪರೇಟ್ ವಿಡಿಯೋ ಮಾಡ್ತೇವೆ ಅಂತ ಹೇಳಿದ್ರೆ, ಯಾಕಂದ್ರೆ ಈ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅನ್ನೋದು ಬಹಳ ಡಿಟೇಲ್ ಒಂದು ಸಬ್ಜೆಕ್ಟ್. ಇದಕ್ಕೆ ನಾವು ಪರ್ಟಿಕ್ಯುಲರ್ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೇವಂತ. ನಿಮಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ಕೇಳ್ರಿ, ಅದಕ್ಕೆ ಆನ್ಸರ್ ಮಾಡ್ತೇವೆ. GST ಡಿಪಾರ್ಟ್ಮೆಂಟ್ ಇಂದ ಕಾಮನ್ ITC ರಿವರ್ಸ್ ಮಾಡ್ರಿ ಅಂತ ನೋಟಿಸ್ ಬಂದತಿ. ಕಾಮನ್ ITC ಅಂದ್ರೆ ಏನು? ನಾ ಯಾಕೆ ರಿವರ್ಸ್ ಮಾಡ್ಬೇಕು? ಬ್ಯಾಂಕ್ ಚಾರ್ಜ್, ರೆಂಟ್, ಇತರೆ ಸರ್ವಿಸ್ ಮೇಲೆ ಏನ್ ITC ತಗೊಂಡಿರ್ತಾರಲ್ಲ ಅವೆಲ್ಲ ಕಾಮನ್ ITC ಅಂತ ಪರಿಗಣಿಸ್ತಾರ. ಮತ್ತೆ ಅದ್ರ ಮೇಲೆ ಏನೇ ITC ತಗೊಂಡಿರ್ತಾರಲ್ಲ ಅದು ರಿವರ್ಸ್ ಮಾಡಕ್ GST ಡಿಪಾರ್ಟ್ಮೆಂಟ್ ನೋಟಿಸ್ ಕೊಡ್ತಾರೆ. ಹೊಸದು iPhone 17 Pro Max ಬಂದೈತಿ, ನಾ ತಗೊಳಾಗತ್ತೇನೆ. ಅದ್ರ ಮೇಲೆ 27,000 GST ಬರತೈತಿ. ನಾ ಅದನ್ನ ಕ್ಲೇಮ್ ಮಾಡ್ಕೊತೀನಿ. ಅವಶ್ಯವಾಗಿ ತಗೋಬಹುದು, ಆದ್ರೆ ಅದಕ್ಕೆ ಕೆಲವೊಂದು ಕಂಡೀಷನ್ ಅದಾವ. ನೀವು ಪರ್ಟಿಕ್ಯುಲರ್ಲಿ ಆ ಫೋನ್ ಬಿಸ್ನೆಸ್ ಗೆ ಯೂಸ್ ಮಾಡಿರಿ ಅನ್ನೋದು ಪ್ರೂವ್ ಮಾಡ್ಬೇಕಾಗತ್ತೆ. ಅದ್ರ ಹೆಂಗ್ ಪ್ರೂವ್ ಮಾಡ್ತೀರಿ? ನೀವು ಅದಕ್ಕೆ ಪೋಸ್ಟ್ ಪೇಡ್ ಸಿಮ್ ತಗೊಳ್ಬೇಕಾಗತ್ತೆ. ಅದ್ರದ್ದು ಕಾಲ್ ಹಿಸ್ಟ್ರಿ ನೀವು ಡಿಪಾರ್ಟ್ಮೆಂಟ್ ಗೆ ಸಬ್ಮಿಟ್ ಮಾಡಿ, ಇದು ಓನ್ಲಿ ಫಾರ್ ಬಿಸ್ನೆಸ್ ಗೆ ಯೂಸ್ ಆಗತ್ತೆ ಅನ್ನೋದು ಪ್ರೂವ್ ಮಾಡಿ ಆ ITC ತಗೋಬಹುದು. ನನ್ನ ಶಾಪಿಗೆ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ ಡಿಸೈನ್ಸ್ ಮಾಡ್ಸಿನಿ, ಇದಕ್ಕೂ ನಾನು ITC ಕ್ಲೇಮ್ ಮಾಡ್ಕೊಂತೀನಿ. ಎಸ್, ಅವಶ್ಯವಾಗಿ ತಗೋಬಹುದು. ಫರ್ನಿಚರ್ ಗೆ ಪರ್ಚೇಸ್ ಮಾಡಕ್ ಕೊಟ್ಟಂತ ITC ನೀವು ಕ್ಲೇಮ್ ಮಾಡ್ಕೋಬಹುದು. ಇಂಟೀರಿಯರ್ ಡೆಕೋರೇಷನ್ ಏನ್ ಮಾಡಿಸ್ತೀರಿ ಅದಕ್ಕೇನು GST ಪೇಮೆಂಟ್ ಮಾಡಿದ್ರೆ ಅದನ್ನು ತಗೋಬಹುದು. ಬಟ್ ಅದು ಮೂವೇಬಲ್ ಇರಬೇಕು. ಈ ಮೂವೇಬಲ್ ಇದ್ರೆ ತಗೊಳಕ್ ಬರಂಗಿಲ್ಲ. ಫಾರ್ ಎಕ್ಸಾಂಪಲ್, ಇದು ಫರ್ನಿಚರ್, ಇದು ಮೂವೇಬಲ್ ಐತಿ, ಇದಕ್ಕೆ ITC ತಗೋಬಹುದು ನಾವು. ಇದು ಇಮ್ಮೂವೇಬಲ್, ಇದಕ್ಕೆ ITC ತಗೊಳಕ್ ಬರಲ್ಲ. ಹೋಟೆಲ್ ಒಳಗ ಡೆಬಿಟ್ ನೋಟ್ ಕ್ರೆಡಿಟ್ ನೋಟ್ ಅಂತ ಶೋ ಆಗತ್ತಾವು. ಇದು ನನಗೆ ಏನ್ರ ITC ಗೆ ಎಫೆಕ್ಟ್ ಆಗುತ್ತಾ? ಕ್ರೆಡಿಟ್ ನೋಟ್, ಡೆಬಿಟ್ ನೋಟ್ ಅನ್ನೋದೈತಲ್ಲ, ಸಪ್ಲೈಯರ್ ಐತಲ್ಲ ಏನ್ ಮಟೀರಿಯಲ್ ಸಪ್ಲೈ ಮಾಡತ್ತಲ್ಲ ಅದ್ರ ಮೇಲೆ ಕೆಲವೊಂದ್ಸಲ ರೇಟ್ ಡಿಫ್ರೆನ್ಸ್, ವೇರಿಯೇಷನ್ಸ್, ಆಮೇಲೆ ರಿಟರ್ನ್ ಸಪ್ಲೈ ಇದ್ದಾಗ ಅವಾಗ ಅವ್ರ ಏನ್ ಮಾಡ್ತಾರೆ, ಅಪ್ಲೋಡ್ ಮಾಡಿರ್ತಾರ. ಅದು ನಮ್ GST ಪೋರ್ಟಲ್ ಬಂದ್ ಕುಂತಿರೈತಿ. ನಾವೇನ್ ಮಾಡ್ಕ ಅದನ್ನ ಅಕೌಂಟಿಂಗ್ ಮಾಡ್ಕೊಂಡು ITC ರಿವರ್ಸ್ ಮಾಡ್ಬೇಕಾಗತ್ತೆ. ಮಿತ್ರರೇ, ನೋಡಿದ್ರಲ್ಲ ITC ಯಾವ ರೀತಿ ನಾವು ಕ್ಲೇಮ್ ಮಾಡ್ಕೋಬೇಕು, ITC ಅಂದ್ರೆ ಏನು, GST ಒಳಗ ITC ಎಷ್ಟು ಮಹತ್ವ ಐತಿ, ಯಾವ ಒಂದು ಗೂಡ್ಸಿಗೆ ITC ತಗೋಬೇಕು, ಯಾವ್ದಕ್ಕೆ ತಗೊಳ್ಬಾರ್ದು, ತಗೊಂಡ್ರೆ ಅದಕ್ಕೆ ನಾವು ಏನೇನ ಒಂದು ದಂಡ ತೆರಬೇಕಾಗತ್ತ ಅನ್ನೋದು ವಿಷಯ ಬಗ್ಗೆ ಇವತ್ತಿನ ದಿವಸ ನಾವು ಒಂದು ಈ ವಿಡಿಯೋ ಮೂಲಕ ಜನರಿಗೆ ತಿಳಿಸಿದ್ವಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅನ್ಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡೋಕೆ ಬರೆಯಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.